ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ದಕ್ಷಿಣ ಭಾರತದ ಪಾಪ್ಯುಲರ್ ನಟ ಹಾಗೂ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಫೇಮ್ ಹೊಂದಿರೋ ಗ್ಲೋಬಲ್ ಸ್ಟಾರ್ ಅಂತ ಗುರುತಿಸಿಕೊಳ್ಳೋ ರಾಮ್ ಚರಣ್ ಮೇಲೆ ಆರೋಪವೊಂದು ಬಂದಿತ್ತು. ಅಯ್ಯಪ್ಪ ಮಾಲೆ ಧರಿಸಿಕೊಂಡು ಎಣ್ಣೆ ಪಾರ್ಟಿಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಬಂದಿದ್ದೆ ತಡ ಚರ್ಚೆಯೂ ಜೋರಾಯಿತು. ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಕೂಡ ಕೇಳಿ ಬಂತು. ಅದಕ್ಕೆ ತಕ್ಕಂತೆ ಆ ಪಾರ್ಟಿಯ ಫೋಟೋಗಳು ಕೂಡ ವೈರಲ್ ಆಗಿದ್ರಿಂದ ಇಲ್ಲಿ ಏನೋ ಇದೆ ಅನ್ನೋ ರೀತಿ ಬಿಂಬಿತವಾಗ್ತಾ ಹೋಯಿತು. ಆದರೆ ಮಾಲೆ ಧರಿಸಿರೋ ರಾಮ್ ಚರಣ್ ಆ ಪಾರ್ಟಿಗೆ ಹೋಗಿದ್ದು ಹೌದಾ, ಆ ಪಾರ್ಟಿ ಯಾರದ್ದು, ಅಲ್ಲಿ ನಡೆದಿದ್ದು ಏನು ಅನ್ನೋ ಬಗ್ಗೆ ತಡವಾಗಿ ಕ್ಲಾರಿಟಿ ಸಿಕ್ಕಿದ್ದು. ಹಾಗಲ್ವಂತೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮೊದಲಿಗೆ ಈ ಪಾರ್ಟಿ ಯಾರದು ಅಂತ ನೋಡಿದ್ರೆ ಅವರದ್ದೇ ಫ್ಯಾಮಿಲಿಗೆ ಸಂಬಂಧಪಟ್ಟ ಪಾರ್ಟಿ. ರಾಮ್ ಚರಣ್ ಸೋದರ ಮಾವನ ಮಗ ಅಲ್ಲು ಅರ್ಜುನ್ ಸಹೋದರ ಅಲ್ಲು ಶಿರೀಶ್ ಮದುವೆ ಆಗ್ತಾ ಇದ್ದು ಈ ಸಂಬಂಧ ಒಂದು ಗ್ರ್ಯಾಂಡ್ ಪಾರ್ಟಿ ಆಯೋಜನೆ ಮಾಡಿರ್ತಾರೆ. ನಟ ಅಲ್ಲು ಅರ್ಜುನ್ ಈ ಪಾರ್ಟಿಯನ್ನ ಹೋಸ್ಟ್ ಮಾಡಿದ್ರು ಅನ್ನೋ ಮಾಹಿತಿಗಳಿವೆ. ಈ ಪಾರ್ಟಿಗೆ ಗಣ್ಯರನ್ನ ಆತ್ಮೀಯರನ್ನ ಆಹ್ವಾನಿಸಲಾಗಿರುತ್ತೆ. ಆ ಪಾರ್ಟಿಗೆ ರಾಮ್ ಚರಣ್ ಕೂಡ ಹೋಗಿರ್ತಾರೆ. ಪತ್ನಿ ಉಪಾಸನಾ ಜೊತೆಗೆ ರಾಮ್ ಚರಣ್ ಈ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಈ ಪಾರ್ಟಿಗೆ ಹೋಗಿದ್ದಕ್ಕೆ ರಾಮ್ ಚರಣ್ ವಿರುದ್ಧ ನೆಟ್ಟಿಗರು ಅಸಮಾಧಾನ ಹೊರಹಾಕಿದ್ದಾರೆ. ಮದ್ಯ ನೃತ್ಯ ಎಲ್ಲವೂ ಇದ್ದ ಈ ಪಾರ್ಟಿಯಲ್ಲಿ ರಾಮ್ ಚರಣ್ ಭಾಗವಹಿಸಿದ್ರು. ಅಯ್ಯಪ್ಪ ಮಾಲೆ ಹಾಕಿಕೊಂಡು ಇಂಥ ಪಾರ್ಟಿಗಳಿಗೆ ಹೋಗಿದ್ದು ಸರಿಯಲ್ಲ ಅಂತ ಈ ಫೋಟೋಗಳನ್ನು ನೋಡಿದ ನೆಟ್ಟಿಗರು ಹಾಗೂ ಅಭಿಮಾನಿಗಳು ಅಸಮಾಧಾನವನ್ನ ಹೊರ ಹಾಕಿರ್ತಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ವಿಚಾರ ಅನ್ನೋ ಕಾರಣಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿರುತ್ತೆ. ನೋಡ್ತಾ ಇದ್ದ ಹಾಗೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಹೋಗಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ರಿಂದ ಖುದ್ದು ಅಲ್ಲು ಶಿರೀಶ್ ಇದಕ್ಕೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ ಕಮೆಂಟ್ ಒಂದಕ್ಕೆ ಉತ್ತರಿಸಿರೋ ಶಿರೀಶ್, ರಾಮ್ ಚರಣ್ ಸ್ವಾಮಿ ಈ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ. ಅಲ್ಲಿ ನೆರೆದಿದ್ದವರ ಪೈಕಿ ಯಾರೂ ಮದ್ಯವನ್ನ ಮುಟ್ಟೋ ಮುನ್ನವೇ ಅವರು ಬಂದು ಶುಭಾಶಯವನ್ನ ಕೋರಿ ವಾಪಸ್ ಹೋಗಿದ್ದಾರೆ. ಆ ಮೂಲಕ ಅವರು ಮಾಲಾಧಾರಿಯಾಗಿ ಯಾವುದೇ ಕೆಟ್ಟ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಈ ಕ್ಲಾರಿಫಿಕೇಶನ್ ಬಳಿಕ ಚರ್ಚೆಗಳು ಸ್ವಲ್ಪ ಮಟ್ಟದಲ್ಲಿ ತಗ್ಗಿವೆ. ಆದರೆ ಈ ಹೊತ್ತಲ್ಲಿ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದು ಇಂಥ ವಿಚಾರಗಳಲ್ಲಿ ರಾಮ್ ಚರಣ್ ಕೇರ್ಲೆಸ್ ಆಗಿಲ್ಲ, ಬಹಳ ಜಾಗರೂಕರಾಗಿರ್ತಾರೆ ಅನ್ನೋದು. ರಾಮ್ ಚರಣ್ ಮಹಾನ್ ಅಯ್ಯಪ್ಪ ಭಕ್ತರಾಗಿದ್ದಾರೆ. ಪದೇ ಪದೇ ಅವರು ಮಾಲಾಧಾರಣೆ ಮಾಡುತ್ತಲೇ ಇರ್ತಾರೆ. ಮಾಲಾಧಾರಣೆ ಮಾಡಿದಾಗ ಚಪ್ಪಲಿ ಕೂಡ ಧರಿಸದೆ ಬಹಳ ಕಟ್ಟುನಿಟ್ಟಿನಿಂದ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಸಿನಿಮಾ ಪ್ರಚಾರವಿರಲಿ ಅಥವಾ ಬೇರೆ ಕಾರ್ಯಕ್ರಮಗಳು ಇದ್ದಾಗಲೂ ನಿಯಮಗಳನ್ನು ತಪ್ಪಿಸೋದಿಲ್ಲ. ಅಯ್ಯಪ್ಪನ ಮಹಾನ್ ಭಕ್ತರಾಗಿರೋ ರಾಮ್ ಚರಣ್ ಮಾಲೆಗೆ ಅಪಪ್ರಚಾರ ಆಗುವಂತೆ ನಡೆದುಕೊಳ್ತಾರೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನೋ ಸಹಜವಾಗಿ ಸಿನಿಮಾ ಫೀಲ್ಡ್ನಲ್ಲಿ ಇರುವವರಿಗೆ ದೇವರ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಅನ್ನೋ ಮಾತುಗಳು ಕೂಡ ಇರುತ್ತೆ. ಆದರೆ ರಾಮ್ ಚರಣ್ ಅದಕ್ಕೆ ತದ್ವಿರುದ್ಧವಾಗಿದ್ದು ಅವರ ಕುಟುಂಬವೇ ದೈವ ಭಕ್ತ ಕುಟುಂಬ ಅನ್ನೋದು ಜನರಿಗೆ ಗೊತ್ತಿದೆ. ಇತ್ತೀಚೆಗೆ ರಾಮ್ ಚರಣ್ ದಂಪತಿಗೆ ಅವಳಿ ಮಕ್ಕಳು ಜನಿಸಿದ್ದು, ಮಕ್ಕಳಿಗೂ ದೇವರ ಹೆಸರನ್ನೇ ಇಟ್ಟಿದ್ರು ಅನ್ನೋದು ಕೂಡ ಈ ಹೊತ್ತಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಗಂಡು ಮಗುವಿಗೆ ಶಿವರಾಮ್ ಹಾಗೂ ಹೆಣ್ಣು ಮಗುವಿಗೆ ಅನ್ವಿರಾ ದೇವಿ ಅನ್ನೋ ಹೆಸರುಗಳನ್ನ ಇಟ್ಟಿದ್ರು ಅನ್ನೋದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಶಿವರಾಮ್ ಅನ್ನೋದು ಹಿಂದೂ ದೇವರುಗಳಾದ ಶಿವ ಹಾಗೂ ರಾಮನ ಸಮ್ಮಿಲನವಾಗಿದೆ. ಕೊನಿಡೇಲ್ ಶಿವರಾಮ್ ಅಂತ ಮಗನಿಗೆ ಕರೆಯಲಾಗ್ತಾ ಇದೆ. ಇದು ಅನೇಕರಿಗೆ ಖುಷಿಯನ್ನ ತರ್ತಾ ಇದೆ. ಇನ್ನು ಮಗಳಿಗೂ ಕೂಡ ದೇವಿಯನ್ನ ಸೂಚಿಸುವ ಅನ್ವಿರಾ ದೇವಿ ಅನ್ನೋ ಹೆಸರನ್ನ ಇಡಲಾಗಿದೆ ಅಂತೆ. ಇದು ಪ್ರಾಚೀನ ಪರಿಭಾಷೆಯಲ್ಲಿ ಧೈರ್ಯ ಮತ್ತು ಕೃಪೆಯ ಸಮ್ಮಿಲನವನ್ನ ಪ್ರತಿನಿಧಿಸುತ್ತೆ ಅನ್ನೋ ಮಾಹಿತಿ ಕೂಡ ರಿವೀಲ್ ಆಗಿತ್ತು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ.